ಈಗ ತ್ರಾಟಕ್ ಅನುಭವ ಹೇಳು, ನಿಮ್ ತ್ರಾಟಕದ ಸಾಧನೆ ಮಾಡ್ತಾ ಇರಲಿಲ್ಲ, ಅದರ ಅನುಭವ ಈಗ ಆಗ್ತಾ ಇದೆ. ಯಾವ ತರ ಕಂಪ್ಲೀಟ್ ಮಾಡಿದ್ರಿ ನಮ್ ತ್ರಾಟಕನ, ಎಷ್ಟು ದಿವಸ ಕಂಪ್ಲೀಟ್ ಮಾಡಿದ್ರಿ ಅದೆಲ್ಲ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳಿ. ಮೊದಲು ಬಿಂದು ತ್ರಾಟಕ್ ಶುರು ಮಾಡಿದೆ ಗುರುಗಳೇ. ಅದು ಸ್ಟಾರ್ಟ್ ಮಾಡಿದಾಗ ತುಂಬಾ ಕಣ್ಣಲ್ಲಿ ನೀರ್ ಬರೋದು, ಕಣ್ಣಲ್ಲಿ ಉರಿ ಬರೋದು ಅದೆಲ್ಲ ಆಗ್ತಾ ಇತ್ತು. ಸೊ ಅದು ಆಲ್ಮೋಸ್ಟ್ ಒಂದ್ ತಿಂಗಳು, ಒಂದು 5 ನಿಮಿಷ, ಒಂದ್ 2 ನಿಮಿಷ 3 ನಿಮಿಷ ಇಂದ ಸ್ಟಾರ್ಟ್ ಮಾಡಿ ಹಂಗೆ 5 ನಿಮಿಷ 10 ನಿಮಿಷ 15 ನಿಮಿಷ ಹಿಂಗ್ರೆ ಇನ್ಕ್ರೀಸ್ ಮಾಡ್ಕೊಂಡು 1 ನಿಮಿಷದವರೆಗೆ 1 ತಿಂಗಳಷ್ಟರಲ್ಲಿ 1 ಗಂಟೆವರೆಗೆ ಮಾಡಿದೆ ಗುರುಗಳೇ. 1 ಗಂಟೆ ಸಾಧನೆ ಮಾಡಿದ್ರೆ ನೀವು ಮಾಡಿದ್ದೀನಿ ಗುರು. ಎಷ್ಟು ದಿವಸ ತಗೊಂಡ್ರಿ 1 ಗಂಟೆ ಸಾಧನೆ ರೀಚ್ ಆಗಕ್ಕೆ? ಒಂದು 30-35 ದಿನ ತಗೊಂಡಿದ್ದೀನಿ ಗುರುಗಳೇ. 35 ದಿವಸದಲ್ಲಿ 1 ಗಂಟೆ ಸಾಧನೆ ರೀಚ್ ಸಾಧನೆ ಆದ್ರಿ. reach ಅಲ್ಲಿಂದ ಮತ್ತೆ ಅನುಷ್ಠಾನ ಮಾಡಿ ಈಗ 2ನೇ ಸಾಧನೆ ಜ್ಯೋತಿಗೆ ಬಂದಿದ್ದೀರಿ. ಜ್ಯೋತಿ ತ್ರಾಟಕ್ ಮಾಡ್ತಾ ಇದ್ದೀನಿ. ಈಗ 30ನೇ ದಿವಸ ಜ್ಯೋತಿದು. 30ನೇ ದಿವಸ. ಇದು ಹೆಂಗ್ ಫೀಲ್ ಆಗ್ತಾ ಇದೆ? ಇದು ತುಂಬಾ ಎನರ್ಜಿ ಇದೆ ಗುರುಗಳೇ ಅದರಲ್ಲಿ. ಅದರಿಂದ ತುಂಬಾ ಏನು ಬಾಡಿ ಹೀಟ್ ಜನರೇಟ್ ಆಗ್ತಾ ಇದೆ, ಮತ್ತೆ ಇಂಟ್ಯೂಷನ್ ತುಂಬಾ ಜಾಸ್ತಿ ಆಗ್ತಾ ಇದೆ ಗುರುಗಳೇ ಇದರಿಂದ. ಇಂಟ್ಯೂಷನ್ ಹೆಂಗೆ ಅಂದ್ರೆ, ಈಗ ಅದೇ ಹೇಳದ್ನಲ್ಲ ಅವಾಗ್ಲೇ, ಯಾರಾದ್ರೂ ಕಾಲ್ ಮಾಡ್ತಾರೆ ಇದ್ರೆ ಮುಂಚೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ನಾನ್ ಕಾಲ್ ಮಾಡ್ಬೇಕು ಅಂದ್ರೆ ಅವರೇ ಕಾಲ್ ಮಾಡ್ತಾರೆ. ಈ ತರದ್ದೆಲ್ಲ ತುಂಬಾ ನಡೀತಾ ಇದೆ. ಆಮೇಲೆ ರಾತ್ರಿ ಹೊತ್ತು ನನ್ಗೆ ಏನ್ ಕನ್ಸು ಬರುತ್ತಲ್ಲ ಅದನ್ನು ಕೂಡ ನಿಜ ಆಗ್ತಾ ಇದೆ. ಕನಸು ಬಂದಿದ್ದು ಕೂಡ ನಿಜ ಆಗ್ತಾ ಇದೆ.